ಸಂಘಕ್ಕೆ, ಹಸಿರು ಸೇನೆಗೆ, ಕರಸ್ಗ ರೈತರಿಗೆ, ಕರಸ್ಗ ರೈತ ನಾಯಕರಿಗೆ, ಕರಸ್ಗ ರೈತ ಮಕ್ಕಳಿಗೆ, ಜೈ ಜವಾನ್, ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. तेज प्रभु न्यूज के स्वागत. ಜೈ ಜವಾನ್ ಜೈ ಕಿಸಾನ್. ಹುಕ್ಕೇರಿ ತಾಲೂಕಿನ ಕರಸ್ಗಾ ಗ್ರಾಮದಲ್ಲಿ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮಹಿಳಾ ಘಟಕದ ನೂತನ ಶಾಖಾ ಉದ್ಘಾಟನೆ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಚುನ್ನಪ್ಪ ಪೂಜಾರಿ ಹಾಗೂ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರಾದ ಸಂಜು ಹಾವಣ್ಣವರ್ ಇವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಮಹಿಳಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಇಂದು ಘಟಕ ಉದ್ಘಾಟನೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನಾಮಫಲಕ ಕರಸ್ಗಾ ಬಸ್ ನಿಲ್ದಾಣದಲ್ಲಿ ಓಪನಿಂಗ್ ಮಾಡಿ ಪೂಜೆ ಸಲ್ಲಿಸಿ ತದನಂತರ ಶ್ರೀ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು. ಶಾಲಾ ದೀಕ್ಷೆ ಹಾಗೂ ದೀಪ ಪ್ರಜ್ವಲನೆ, ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕರಸ್ಗಾ ಮಹಿಳಾ ಘಟಕದ ಗೌರವ ಅಧ್ಯಕ್ಷರು ಬಸವ್ವ ಮಾರುತಿ ಸಿಂಧೆ, ಗ್ರಾಮ ಘಟಕದ ಅಧ್ಯಕ್ಷರು ಸುಧಾರಣಿ ಗಂಗಾಧರ್ ಕಳಸಣ್ಣವರ್, ಉಪಾಧ್ಯಕ್ಷರು ನಿಖಿತಾ ಮಾದಿಗ, ಪ್ರಧಾನ ಕಾರ್ಯದರ್ಶಿ ಅಶ್ವಿನಿ ಕೋಳಿ, ಖಜಾಂಚಿದಾರ ಪ್ರತಿಭಾ ಪವಾರ್, ಸಂಚಾಲಕರಾಗಿ ಫಾತಿಮಾ ಲತೀಫ್, ಅದೇ ರೀತಿ ರಾಜಶ್ರೀ ಹಿರಿಕುಡಿ, ರೇಖಾ ಶಿಂಗೆ, ಭಾರತಾ ಘಬಾಡೆ, ಶೋಭಾ ಹೊಟ್ಕರ್ ಹಾಗೂ ಅನೇಕ ಸದಸ್ಯರು ಈ ಒಂದು ಮಹಿಳಾ ಘಟಕದಲ್ಲಿ ಇಂದು ಹಸಿರು ಶಾಲವನ್ನು ಹಾಕಿಕೊಂಡು ಅಧಿಕಾರವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಕರಸ್ಗಾ ಗ್ರಾಮ ಘಟಕದ ಅಧ್ಯಕ್ಷರು ಪ್ರವೀಣ್ ಶಾಪೂರ್ಕರ್ ಹಾಗೂ ಅನೇಕ ರೈತ ಬಾಂಧವರು, ಮಹಿಳಾ ರೈತ ಸದಸ್ಯರು, ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕಾ ಜಿಲ್ಲಾ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಗ್ರಾಮಸ್ಥರು, ರೈತರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್ ಕರಸ್ಗಾ. ಹಾಗೂ ಗೋಪಾಲಣ್ಣ ಅವರಿಗೂ, ಶಿರ್ಸೇರ್ ಅವರಿಗೂ ಹಾಗೂ ತಾಲೂಕಾ ಅಧ್ಯಕ್ಷರಾದಂತಹ ಸಂಜು ಅವರಿಗೂ, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಅಜ್ಮಾ ಅಕ್ಕ ಅವರಿಗೂ ಹಾಗೂ ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೂ ಹಾಗೂ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಅಣ್ಣ ತಮ್ಮಂದಿರಿಗೂ
ಮಾಲೀಕ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಆಗಲೂ ಮಹಾತ್ಮ ತಾಯಂದ್ರು ಹೋರಾಟ ಮಾಡಿ ತಮ್ಮ ಜೀವನ ಬಲಿದಾನವನ್ನು ಮಾಡಿದ್ದಾರೆ. ಅವರಾದ್ರೂ ಕೂಡ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಅವರಾದ್ರೂ ಹೋರಾಟ ಬಂದ್ರು. 35 ಕೋಟಿ ಜನಸಂಖ್ಯೆ ನಮ್ಮ ಭಾರತ ದೇಶದಲ್ಲಿ ಇರುವಾಗ ಆಗಿನ ಟೈಮ್ದಾಗ ತಾಯಂದ್ರು ಹೋರಾಟ ಬಂದಿದ್ರು. ಹಂಗ ಎಲ್ಲರೂ ಕೂಡ ನಮ್ಮ ತಾಯಂದಿಗೂ ಕೂಡ ನಾವು ಇನ್ನೂ ಮನೆ ಮಾಡಬೇಕು, ಇನ್ನೂ ಮನೆ ಅವ್ರಿಗೆ ನಮ್ಮ ತಾಯಂದ್ರನ್ನ ಕರ್ಕೊಂಡ್ ಬರ್ಬೇಕು ನೀವು ರೈತ ಸಂಘ ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಕೂಡ ಮನೆ ಮಾಡ್ಕೊಳ್ತೀನಿ. ನಮ್ಮ ಹಿರಿಯರಿಗೂ ಕೂಡ ನಮ್ಮ ಹಿರಿಯರು ನಾವು ಯಾಕೆ ಕರೀತಾರೆ ನಾವು ಇಲ್ಲ ನಾವು ನಾವೇ ಕೆಲವು 4-5 ತಿಂಗಳಲ್ಲಿ 2 ಹಾಕಿದವು. ಆಗ ನೀವು ಸಾವಿರಾರು ಜನ ಹಾಕಿದ್ರು. ನಿಮ್ಗೆ ಏನೋ ಸಮಸ್ಯೆ ಇದ್ರಂದ್ರ ಇಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರ, ಮಹಿಳೆಯರಿಗೆ ಮಂದಿ ನಮ್ಮ ಸಂಜು ಆವರಣ ನೂರಾರು ಜನ ಈ ಭಾಗದಾಗ ಸುಮಾರು 1000 ಗಂಟೆ 30-45 ತಾಲೂಕಾ ಸಂಘಟನೆ. ನಿಮಗೇನ್ ಹೇಳಿದ್ರೆ ಅವ್ರು ಬರ್ತಾರೆ, ಅವ್ರಿಗೆ ಏನ್ ಹೇಳಿದ್ರ ನೀವು ಹೋಗ್ರಿ. ಹೆಂಗ ಇಲ್ಲಿ ಕರಸ್ಗಾ ಗ್ರಾಮದಾಗ ನೂರಾರು ಜನ ಶಾಲಾ ಇದ್ರಿ, ಪ್ರತಿಯೊಂದು ಹಳ್ಳಿಯೊಳಗ ಒಂದು 10-20 ಸಾವಿರ ಸಂಘಟನೆ ಮಹಿಳೆಯರಿಗೆ ಒಕ್ಕಟ್ಟಿದ್ರಪ್ಪ ಅಂತಂದ್ರ ನಿಮ್ಗೆ ಯಾರು ಕೂಡ ಏನು ಅನ್ಯಾಯ ಆಗಿಲ್ಲ. ಅವ್ರಿಗೆ ನೀವು ಹೋಗುದು, ನಿಮ್ಗೆ ಅವ್ರು ಬಂದು ಮತ್ತ ಇಲ್ಲಿ ಗೋಕಾಕ, ಕಿತ್ತೂರ, ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ, ಅಗ್ನಿ ಎಲ್ಲಾ ಭಾಗದಲ್ಲಿ ಕೂಡ ಸಂಘಟನೆ ನೋಡ್ರಿ. ಇವತ್ತ ಪಾಪ ಮಂಗಳ ಮುಖಿಯರು ಒಕ್ಕಟ್ಟಿಗೆ, ಮಂಗಳ ಮುಖಿಯರ ಗೊತ್ತಾಗೈತಿ 5-6 ಕೋಟಿ ನಾವು ರೈತರ ಕೊಡ್ರ ಎಲ್ಲರೂ ಕೂಡ ರೈತರ. ನೀವು ರೈತರಷ್ಟೇ ತಿಳ್ಕೊಬೇಡ್ರಿ, ಇವಾಗ ದುಡಿವರ್ಗು ಕೂಡ ಬಂದ ಕೆಲಸ ಮಾಡೋರು ನಮ್ಮವ್ರು ಬಂದ್ರ 6 ಕೋಟಿ ಜನ ಇದ್ದು ನಮ್ಮ ತಂದಲ್ಲಿ ಒಕ್ಕಟ್ಟಾಗಿ ನಮ್ಮ ಹಕ್ಕು ಬದಲು ನಾವು ಹೋರಾಟ ಮಾಡಕ್ತಾ ಇರಲಿಲ್ಲ. ಹೋರಾಟ ಮಾಡಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಬೇಕಾಗಿತ್ತು. ತಾವೆಲ್ಲ ಒಕ್ಕಟ್ಟಾಗಿದೆ. ನೀವು ಯಾರು ಎದಕ್ಕೂ ಹೇಳಬೇಕಾಗಿಲ್ಲ. ನಿಮ್ದು ಏನಾದ್ರು ಕೆಲಸ ಇತ್ತಪ್ಪ ಅಂತಂದ್ರ ನೀವು 4 ಮಂದಿ ಈ ಹೆಗಲ ಶಾಲ ಹಾಕೊಂಡು 4 ಮಂದಿ ಮಾಡಪ್ಪ ಅಂದ್ರ ಯಾಕೆ ಎದಕ್ಕಿಲ್ಲ ಸಾಹೇಬ್ ಅತಿ ಗೌರವವಾಗಿ ಮನೆ ಗುರುಳಾಪುರ ಚಳವಳಿ ಎಲ್ಲ ನೋಡ್ರಿ, ನೋಡ್ರಿ.